ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಳೆಹಣ್ಣಿನ ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಇದನ್ನು ಮಾಡ್ಬೋದು. ಇದು ಕೇರಳದ ಸ್ಪೆಷಲ್ ಕೂಡ. ಸೊ ಇಲ್ಲಿ ನಾನು ಹಣ್ಣುಗಳನ್ನು ತೊಗೊಂಡಿದ್ದೀನಿ. ಬಾಳೆಹಣ್ಣುಗಳನ್ನ ಮನೆಯಲ್ಲಿ ಯಾವುದೇ ರೀತಿ ಬಾಳೆಹಣ್ಣುಗಳು ಇದ್ದರೂ ಕೂಡ ಅದನ್ನೇ ನೀವು ತೊಗೊಂಡ್ರೆ ಇಲ್ಲಾಯಿತು. ನಾನಿಲ್ಲಿ ಕೇವಲ 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದರ ಮೊದಲು ಸಿಪ್ಪೆನ ಸುಲಿತಾ ಇದ್ದೀನಿ. ಈ ರೀತಿ ಸಿಪ್ಪೆ ಸುಲಿದಾದಮೇಲೆ ನಾವು ಇದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಸೊ ಮಿಕ್ಸಿ ಜಾರ್ಗೆ ನಾನಿವಾಗ 4 ಬಾಳೆಹಣ್ಣುಗಳನ್ನ ಹಾಕಿ ಸ್ವಲ್ಪ ಒಂದು ತಿಕ್ ಪೇಸ್ಟ್ ಆಗಿ ರೆಡಿ ಮಾಡ್ಕೋತೀನಿ. ಇದಕ್ಕೆ ಯಾವುದೇ ರೀತಿ ನಾವು ಏನನ್ನು ಆ್ಯಡ್ ಮಾಡೋ ಹಾಗಿಲ್ಲ. ನೋಡಿ, ಇವಾಗ ಇದು ರೆಡಿಯಾಗಿದೆ. ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ, ಇದು ಆಕಳ ತುಪ್ಪ ನಾನು ಯೂಸ್ ಮಾಡ್ತಾರೆ ಇದನ್ನು ಮಾಡೋದಕ್ಕೆ. ನಿಮ್ಮನೇಲಿ ಯಾವುದೇ ತುಪ್ಪ ಇದ್ದರೂ ಕೂಡ ನೀವು ಇದನ್ನು ಬಳಸ್ಬೋದು. ನಂತರ ಅದಕ್ಕೆ ಯಾವಾಗ ತುಪ್ಪ ಚೆನ್ನಾಗಿ ಕಾಯುತ್ತೆ ನೋಡಿ, ಆವಾಗ ನೀವು ಈ ರೀತಿ ನಾವೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಂತಹ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕಿದರೆ ಆಯಿತು. ನಂತರ ನಿಧಾನವಾಗಿ ನೀವು ಇದನ್ನು ಈ ರೀತಿ ಬೇಯಿಸ್ತಾ ಇರಬೇಕು. ಇದನ್ನು ಹಾಗೇ ಬಿಡೋ ಹಾಗಿಲ್ಲ. ಇದನ್ನು ಯಾವ ರೀತಿ ನಾನು ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ನೀವು ಕಂಟಿನ್ಯೂಯಸ್ ಆಗಿ ಬೇಯಿಸ್ತಾ ಹೋಗಬೇಕು. ನಿಧಾನವಾಗಿ ಏನಾಗುತ್ತೆ ಅಂದರೆ ಅದು ಗಟ್ಟಿಯಾಗುತ್ತಾ ಬರುತ್ತೆ. ಕ್ರಮೇಣ ಗಟ್ಟಿಯಾಗೋದ್ರ ಜೊತೆಗೆ ಇದ್ರ ಕಲರ್ ಕೂಡ ಬ್ರೌನ್ ಕಲರಲ್ಲಿ ಬದಲಾಗುತ್ತೆ. ಸೊ ನೀವು ನೋಡ್ಬೋದು, ಇವಾಗ ಇದು ಬ್ರೌನ್ ಕಲರಲ್ಲಿ ತಿರುಗಿದೆ. ಸೊ ಈ ರೀತಿ ತಿರುಗಿದ ಮೇಲೆ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಸಕ್ಕರೆನ ಇದಕ್ಕೆ ಸೇರಿಸಬೇಕಾಗುತ್ತೆ. 4 ಬಾಳೆಹಣ್ಣಿಗೆ ನಾನಿಲ್ಲಿ ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ತುಂಬಾ ಇಷ್ಟ ಅಂತಂದರೆ ನೀವು 1 ಕಪ್ಪು ಕೂಡ ಇಲ್ಲಿ ಹಾಕ್ಬೋದು. ನಂತರ ಮತ್ತೆ ನೀವು ಇದನ್ನು ಬೇಯಿಸ್ತಾ ಹೋಗಬೇಕು. ಈ ರೀತಿ ಯಾವುದೇ ಕಾರಣಕ್ಕೂ ಇದನ್ನು ಹಾಗೆಯೇ ಬಿಡೋ ಹಾಗಿಲ್ಲ. ಇದನ್ನು ನೀವು ಆವಾಗವಾಗ ಮಧ್ಯದಲ್ಲಿ ಇದೇ ರೀತಿಯೇ ಬೇಯಿಸ್ತಾನೆ ಇರಬೇಕು. ಈ ಹಲ್ವಾ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಮಕ್ಕಳಿಗೆ ಇದು ತುಂಬಾ ಇಷ್ಟ. ಆ್ಯಂಡ್ ಡೆಫಿನೆಟ್ಲಿ ಇದನ್ನು ಮನೇಲಿ ಟ್ರೈ ಮಾಡಿ. ತುಂಬ ಈಸಿ ಕೂಡ ರೆಸಿಪಿ ಇದೆ. ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ನಾನು ಈಸಿ ರೆಸಿಪೀಸ್ನೇ ತರೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದು ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಆಕಳ ತುಪ್ಪನ ಮತ್ತೆ ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ತಯಾರಾಗೋದಕ್ಕೆ ನಿಮಗೆ 7ರಿಂದ 8 ನಿಮಿಷ ಆದರೂ ಬೇಕೇ ಬೇಕು. ನೋಡಿ, ಈ ರೀತಿ ಕ್ರಮೇಣವಾಗಿ ಅದೇನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತಾ ಹೋಗುತ್ತೆ. ನೋಡಿ, ಈ ರೀತಿ ರೆಡಿ ಆಗಬೇಕಿದು. ಎಲ್ಲಿವರೆಗೂ ಇದು ಚೆನ್ನಾಗಿ ಗಟ್ಟಿ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಬೇಯಿಸ್ತಾನೆ ಇರಬೇಕು. ಇವಾಗ ನೋಡಿ, ಇನ್ನೂ ಚೆನ್ನಾಗಿ ಇದು ಗಟ್ಟಿ ಆಗ್ತಾ ಬಂತು. ಅದ್ರ ಜೊತೆಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದು ಡಾರ್ಕ್ ಬ್ರೌನ್ ಕಲರಲ್ಲಿ ಬದಲಾಗ್ತಾ ಇದೆ. ಸೊ ಈ ರೀತಿ ಆದಮೇಲೆ ನಾವೇನು ಮಾಡಬೇಕಂದ್ರೆ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸಬೇಕಾಗುತ್ತೆ. ನಿಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕಿ, ಅದರ್ವೈಸ್ ನೀವು ಹಾಗೆ ಕೂಡ ಮಾಡ್ಬೋದು. ನಿಧಾನವಾಗಿ ಇದು ಒಂದು ಜೆಲ್ ಥರ ತಯಾರಾಗುತ್ತೆ. ನೋಡಿ, ಇದು ಇವಾಗ ಲಿಕ್ವಿಡಲ್ಲಿಲ್ಲ, ಇದು ಒಂದು ಸ್ವಲ್ಪ ಜೆಲ್ಲಿ ಟೈಪ್ ಕಾಣಿಸ್ತಾ ಇದೆ ಇವಾಗ. ಸೊ ಈ ರೀತಿ ಬರಬೇಕಿದು. ಸೊ ಇದು ಬರೋವರೆಗೂ ಇದನ್ನು ನಾವು ಬೇಯಿಸ್ತಾನೆ ಇರಬೇಕು. ಕ್ರಮೇಣ ಯಾವಾಗ ನಿಮಗೆ ನಾನ್ ಸ್ಟಿಕ್ ತವ ಇದು ಬಿಟ್ಕೊಳ್ಳುತ್ತೆ, ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ತಯಾರಾಗ್ತಾ ಇದೆ, ಇವಾಗ ಕಂಪ್ಲೀಟ್ ಆಗಿದೆ, ಫೈನಲಿಗೆ ಬಂದಿದೆ ಅಂತ ಹೇಳಿ. ಇದಾದ ನಂತರ ತಕ್ಷಣ ಲೇಟ್ ಮಾಡ್ದೇ ನೀವು ತುಪ್ಪ ಸವರಿದಂಥ ಪ್ಲೇಟಿಗೆ ನೀವು ಇದನ್ನು ಹಾಕಬೇಕು. ಅಂದರೆ ಇದು ಗಟ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ. ಇವಾಗ ನಾನು ನಾರ್ಮಲ್ ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನೋಡಿ, ಈ ರೀತಿ ಬಾಳೆಹಣ್ಣಿನ ಹಲ್ವಾ ಮಾಡೋದಕ್ಕೆ ಜಾಸ್ತಿ ಸಾಮಗ್ರಿಗಳೇನು ಬೇಕಾಗೋದಿಲ್ಲ. ಮನೆಯಲ್ಲಿ ಬಾಳೆಹಣ್ಣುಗಳು ಹಾಗೆ ಇದ್ದರೆ ಸೊ ಡೆಫಿನೆಟ್ಲಿ ಇದನ್ನು ಈ ರೀತಿ ಕೂಡ ನೀವು ಮಾಡಿ ಕೊಡ್ಬೋದು ಮಕ್ಕಳಿಗೆ. ಸೊ ಇವಾಗ ಇದು ಡ್ರೈ ಆಗಿದೆ, ನೀವು ನೋಡ್ಬೋದು. ಇದು ಒಂದು 10 ನಿಮಿಷ ಆದಮೇಲೆ ಈ ರೀತಿ ತಯಾರಾಗುತ್ತೆ. ನಂತರ ನೀವು ಬೇಕಾಗಿರುವಂಥ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ನೋಡಿದ್ರಲ್ವ, ತುಂಬಾ ಈಸಿ ಇದೆ. ಇವತ್ತಿನ ಮನೇಲಿ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.